ಬಿರು ಬಿಸಿಲು ಇದರ ಮಧ್ಯೆಯೂ ಕೂಡ ನಮ್ಮ ಹಕ್ಕನ್ನು ನಾವು ಚಲಾಯಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜನ ಎಲ್ಲ ಮತಗಟ್ಟೆಯ ಮುಂಭಾಗ ಸರತಿ ಸಾಲಿನಲ್ಲಿ ನಿಂತು ಮತದಾನವನ್ನ ಮಾಡ್ತಾ ಇದ್ದಾರೆ. ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ ಈ ಸರಿ ಜಾಸ್ತಿ ಆಗುತ್ತಾ ಅಂತ ನೋಡಬೇಕು. ಯಾರು ನೀತಿ ನಿಯಮಗಳನ್ನ ಪಾಲಿಸಿ ಅಂತ ಕರೆ ಕೊಡಬೇಕು ಅವರೇ ನಿಯಮವನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಬಿಜೆಪಿಗೆ ವೋಟ್ ಹಾಕುವಂತೆ ಮತಗಟ್ಟೆ ಅಧಿಕಾರಿಯಿಂದ ಒತ್ತಡವನ್ನ ಹೇರಲಾಗ್ತಾ ಇದೆ. ಇದು ಬೆಂಗಳೂರು ಕೇಂದ್ರ ಕ್ಷೇತ್ರದ ಸಖಿ ಮತಗಟ್ಟೆಯ ಅಧಿಕಾರಿಯಿಂದ ನಡೆದಿರುವಂತಹ ಒತ್ತಡ ಪ್ರಯತ್ನ. ಮತಗಟ್ಟೆ ಅಧಿಕಾರಿ ವಿರುದ್ಧ ಮತದಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾವ್ ಯಾರಿಗೂ ವೋಟ್ ಹಾಕ್ಬೇಕು ಅನ್ನೋದು ನಮ್ಮ ತೀರ್ಮಾನ. ನೀವ್ ಯಾಕೆ ಈ ಕೆಲಸವನ್ನ ಮಾಡ್ತಾ ಇದ್ರಿ? ನಿಮ್ಮ ಕೆಲಸ ಅದಲ್ಲ. ಎಲ್ಲವನ್ನೂ ಕೂಡ ಸುಸೂತ್ರವಾಗಿ ನಡೆಸಿಕೊಂಡು ಹೋಗೋದು ನಿಮ್ಮ ಜವಾಬ್ದಾರಿ. ಪಕ್ಷಾತೀತವಾಗಿ ಮತದಾನವನ್ನ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನೀವು ಕರೆ ಕೊಡಬೇಕು. ಅಂದ್ರೆ ನೀವು ಯಾವ ಪರವಾಗಿ ಇರಬೇಕು ಅನ್ನೋ ಸ್ಟ್ಯಾಂಡ್ ನ ತಗೊಳ್ಬಾರ್ದು. ಆದ್ರೆ ಅದನ್ನ ಯಾಕೆ ಮಾಡ್ತಾ ಇದ್ದೀರಿ ಅಂತ ಬೆಂಗಳೂರು ಕೇಂದ್ರದ ಮತದಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಓಕೆ, ದೊಡ್ಡಸ್ನಿ ಕರೆಯಲ್ಲಿ ನಡೀತಾ ಇರುವಂತಹ ಘಟನೆಯನ್ನ ನೋಡ್ತಾ ಇದ್ದೀರಿ. ಮಂಡ್ಯ ಅಭ್ಯರ್ಥಿ ಸುಮಲತಾ ಮತ್ತು ನಿಖಿಲ್ ಕುಮಾರಸ್ವಾಮಿ ಬೆಂಬಲಿಗರು ಮಾಡ್ಕೊಂಡಿರುವಂತಹ ಗಲಾಟೆ ಇದು. ಒಬ್ಬರ ಪರವಾಗಿ ಒಬ್ರು ಜೈಕಾರವನ್ನ ಕೂಗಿರ್ತಾರೆ. ಈ ಸಂದರ್ಭದಲ್ಲಿ ಒಬ್ರಿಗೊಬ್ರು ಕೋಪಿತರಾಗಿ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿರುವಂತಹ ದೃಶ್ಯ ಇದು. ದೊಡ್ಡರಸಿನ ಕೆರೆಯಲ್ಲಿ ನಡೆದಿರ್ತಕ್ಕಂತಹ ಒಂದು ಘಟನೆ ಇದು. ಮಂಡ್ಯ ಅಭ್ಯರ್ಥಿಗಳ ಪರವಾಗಿ ಅಲ್ಲಿ ಘೋಷಣೆಯನ್ನ ಕೂಗಿದ್ದು, ಈ ಸಂದರ್ಭದಲ್ಲಿ ಒಬ್ರಿಗೊಬ್ರು ಸಿಟ್ಟಿಗೆದ್ದು ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿರುವಂತಹ ದೃಶ್ಯ. ನಂತರ ಪೊಲೀಸರು ಈ ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತಹ ವಿಚಾರದಲ್ಲಿ ಮುಂದಾಗಿದ್ದಾರೆ. ನಂತರ ಎಲ್ಲರನ್ನೂ ಕೂಡ ಅಲ್ಲಿಂದ ಕಳುಹಿಸಿದ್ದಾರೆ. ಆ ಕೆಲಸವನ್ನ ಪೊಲೀಸರು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಮಂಡ್ಯ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಮತ್ತು ಪಕ್ಷೇತರ ಅಭ್ಯರ್ಥಿ ಸುಮಲತಾ ಪರವಾಗಿ ಬೆಂಬಲಿಗರು ಕಿತ್ತಾಡ್ಕೊಂಡಿರುವಂತಹ ಘಟನೆ ಇದು.